20 ಅಂದ್ರೆ ಹಿಂಗೆ ನಿಮಗೆಲ್ಲ ಇವು ಜನರಲ್ ನಾಲೆಜ್ ಇವೆಲ್ಲ ಇವು ಪರ್ಮನೆಂಟ್ ಇವು ಸಂಖ್ಯೆಗಳು ಏನದಾವ ಪರ್ಮನೆಂಟ್ ಇದೆ. ನೀವು ಹೇಳ್ತಲ್ಲ ಮುಂದೆ ನೀವು ಡಿಗ್ರಿ ಹೋಗಿ ನೀವು MSc ಮಾಡಿ ನೀವು ಏನು ಡಾಕ್ಟ್ರ ಇಂಜಿನಿಯರ್ ಆಗಿ ಇವು ಚೇಂಜ್ ಆಗಂಗಿಲ್ಲ. ನೀವು ತಿಳ್ಕೊಳ್ರಿ ಈಗ ಕುಡಿಸೋದು ಗುಡಿಸೋದು ಬಾಗ್ಸೋದು ಏನಾರ ಮುಂದೆ ಚೇಂಜ್ ಹಾಕ್ಕೊಂಡು ತಿಳ್ಕೊಂಡ್ರಿ ನೀವು. ಇದು ಬೇಸಿಕ್ ಹಿಂಗೆ ಇರೋದಿದ. ಅಲ್ಲಿ ಮುಂದೆ ದೊಡ್ಡ ಬರ್ತದೆ ಈ ಸಣ್ಣದದ ಅಷ್ಟೇ. ಈಗ 2+2 ಅಂತ ಹೇಳ್ತೀರಿ, ಇಲ್ಲಿ 2+2 4 ಹೇಳ್ತೀವಿ. ಈ ಮುಂದೆ ಹೋದ್ಮೇಲೆ ಅದು 2+2 ಏಟ್ ಆಗಂಗಿಲ್ಲ. ಏಟ್ ಆಗೈತೆ ಅನ್ನೋದು ಇಲ್ಲ. ಇದು ಬೇಸಿಕ್, ಅದಕ್ಕೆ ಇವು ಯಾವ ಚೇಂಜ್ ಆಗಂಗಿಲ್ಲ. ಬಟ್ ಮುಂದೆ ದೊಡ್ಡ ಬರ್ತದೆ, ಬಟ್ ಸಣ್ಣದಿರಂಗಿಲ್ಲ. ಅದಕ್ಕೆ ಹೇಳ್ತೀನಿ ಚೆನ್ನಾಗಿ ಮಾಡ್ರಿ. ಇಂಥವೆಲ್ಲ ತಿಳ್ಕೊಬೇಕು. ಏನ ನೀವೇ ಕಾಂಪಿಟೇಷನ್ ಮಾಡ್ಬೇಕು, ನೀವೇ ತಿಳ್ಕೊಂಡು ಮಾಡಿರಿ. ಆಮೇಲೆ ಈಗ ಹೇಳ್ತೀನಲ್ಲ, ನೀವೇನು ಮಾಡ್ಬೇಕು, ಮೈಂಡ್ ಡಿಪೆಂಡ್ ಮಾಡ್ಬೇಕಲ್ಲ. ಇವತ್ತು ಏನು ಹೇಳಿದ್ರು ಸರ್, ನಾಳೆ ಏನು ಹೇಳ್ತಾರೆ, ಇವತ್ತೇನು ಹೇಳಿದ್ರು, ಮತ್ತು ಒಂದು ವಾರಾಗ ಹಿಂದೊಂದು ಮರಿದು ಮುಂದೆ ಹೋಗ್ಬಾರ್ದು. ಒಂದು ವಾರದ ಮತ್ತೆ ಒಳ್ಳೆಲ್ಲ ರಿವಿಷನ್ ಮಾಡ್ಕೊಳ್ಳಿ. ನೀವು ರಿವಿಷನ್ ಮಾಡ್ಕೊಂಡು ಕೆಲಸ ಮಾಡಿದರೆ ನಿಮ್ಮನ್ನು ಯಾರೂ ತಡೆಯೋಕ್ಕಾಗಂಗಿಲ್ಲ, ಯಾರು ಹಿಡಿಯೋಕ್ಕಾಗಂಗಿಲ್ಲ. ನೀವು ಬೇಕಾದ ಕೇಳಿ ಪಟ್ 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 ಆನ್ಸರ್ ಮಾಡ್ತೀವಿ. ಅದಕ್ಕೇನು ಮಾಡಬೇಕು, ಮಲಗೋ ಟೈಮ್ ಊರಿಗೆ ಹೋಗ್ತಿರ್ತೀರಿ, ಮನ್ಯಾಗ ಮಕ್ಕೊಂಡಾಗ 5 ನಿಮಿಷ ದಿನ ನೆನ್ಪಡ್ತೀವಿ. ಮಕ್ಕಳು ನಿದ್ದೆ ಹತ್ತದ ಯಾರಿಗೆ ಹತ್ತದ ನಿದ್ದೆ ಮಕ್ಕಳು ಬರ ಚಲೋ ಮಾಡ್ತೀರಿಲ್ಲ, ಮಾಡ್ತೀರೇನ ಇಲ್ಲ. ಅದಕ್ಕೆ ಏನು ಮಾಡ್ಬೇಕ, ಒಂದು 10 ನಿದ್ದೆ ಬರುತ್ತಾನ. ಇವತ್ತು ಶಾಲೆಗೆ ಏನು ಕಲಿಸಿ ಇವತ್ತು ಏನಾಯ್ತು ಅನ್ನೋದನ್ನು ಏನು ಮಾಡಿರಿ, ನೀವು ರಿಮೈಂಡ್ ಮಾಡಿ ನೋಡ್ರಿ. ಎಲ್ಲ ನೆನಪು ಕುಡಿಲಿಲ್ಲ ಅಂದ್ರೆ ಕೇಳಿ.